ಈಗ ಎಣ್ಣೆ ಶತ್ರು ಅಂತ ನಾನು ಕೇಳಿದ್ದೆ. ಆದರೆ ನಿನ್ನೆ ನಡೆದ ವೆಸ್ಟ್ ಬೆಂಗಾಲ್ ಎಲೆಕ್ಷನಲ್ಲಿ ಒಂದು ರಿವೆಂಜ್ ಸ್ಟೋರಿ ಪ್ರೂವ್ ಆಗಿಬಿಟ್ಟಿದೆ. ಒಂದು ಫೋಟೋ ತೋರಿಸ್ತೀನಿ, ದಯವಿಟ್ಟು ಆ ಫೋಟೋನ ನೋಡಿ. ಈ ಫೋಟೋನಲ್ಲಿರೋ ಹುಡುಗಿ ಹೆಸರು ಬಂದು ಡಾಕ್ಟರ್ ಮುಮೈತ್ ಅಂತ. 2024ನೇ ಇಸ್ವಿನಲ್ಲಿ ಈ ಒಂದು ಡಾಕ್ಟರ್ ಹೆಣ್ಣುಮಗುನ ಬ್ರೂಟಲ್ಲಾಗಿ, ಪಾಪ ಹೆಣ್ಮಗು 3 ದಿನ ಸತತವಾಗಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿ ಸುಸ್ತಾಯಿತು ಅಂತ ಅವರು ರೆಸ್ಟ್ ತಗೋತಾ ಇರುವಾಗ TMC ಕಾರ್ಯಕರ್ತ ಒಬ್ಬ ಆ ಹೆಣ್ಮಗುನ ಬರ್ಬರವಾಗಿ ರೇಪ್ ಮಾಡಿ ಮರ್ಡರ್ ಮಾಡಿರ್ತಾನೆ ಹಾಸ್ಪಿಟ್ಲ್ ಒಳಗಡೆ. ಆ ಹೆಣ್ಮಗು ಸಾವು ತುಂಬ ಬೇಗ ವೈರಲ್ ಆಗುತ್ತೆ ಹಾಗೂ ಭಾರತಾದ್ಯಂತ ಎಲ್ಲ ಕಡೆಯಿಂದನೂ ನ್ಯಾಯ ಸಿಗಬೇಕು ಅಂತ ಹೋರಾಟಗಳು ನಡೆದಿರುತ್ತೆ. ಏನಾಯಿತು ಅಂತ ಯಾರಿಗೂ ಏನೂ ಗೊತ್ತಿರಲ್ಲ. ಆದರೆ ಅದಾದಮೇಲೆ ತುಂಬ ಪ್ಲ್ಯಾನ್ಸ್ ಆಗಿದೆ. ರತ್ನಾ ದೇಬ್ನಾಥ್ ಆ ಹೆಣ್ಮಗು ತಾಯಿ ಬೆನ್ನಿಗೆ ನಿಂತಿದ್ದೆ ಒಂದು BJP ಪಕ್ಷ, BJP ಕಾರ್ಯಕರ್ತರು. ಸೊ ನ್ಯಾಯ ಸಿಗಲೇಬೇಕು ಅಂತ ಅವ್ರ ತಾಯಿ ಜೊತೆ ನಿಂತ್ಕೊಂಡು ವೆಸ್ಟ್ ಬೆಂಗಾಲ್ ಪೂರ್ತಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಅವ್ರ ಮಗಳಿಗೆ ಏನು ಅನ್ಯಾಯ ಆಯಿತು, ಇದೊಂದು ಹೆಣ್ಮಗು ವಿಷಯ ಅಲ್ಲ, 10 ಹೆಣ್ಮಕ್ಳ ಜೀವನದಲ್ಲಿ ನಡೆದಿರೋದಿದೆ ಈ ವೆಸ್ಟ್ ಬೆಂಗಾಲಲ್ಲಿ. ಸೊ ಎಲ್ಲ ಹಿಂದೂಗಳು ಕಾರ್ಯಕರ್ತರು, BJP ಕಾರ್ಯಕರ್ತರು ಎಲ್ಲರಿಗೂ ಒಂದು ಅವೇರ್ನೆಸ್ ಗೊತ್ತಾಗುತ್ತೆ ಏನೇನು ನಡೀತಾ ಇದೆ ವೆಸ್ಟ್ ಬೆಂಗಾಲಲ್ಲಿ. ಏನಾದರೂ ಮಾಡಿ ಈ ಒಂದು ತಾಯಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ BJP ಕಡೆಯಿಂದ ಒಂದು ಸೀಟ್ ಕೊಡ್ತಾರೆ. ನಡೆದ ವೆಸ್ಟ್ ಬೆಂಗಾಲ್ ಎಲೆಕ್ಷನಲ್ಲಿ ರತ್ನಾ ದೇಬ್ನಾಥ್ ಅವರು ಸುಮಾರು 20,000 ಮತಗಳ ಅಂತರದಿಂದ BJP ಮೂಲಕ ಅವ್ರು ಗೆದ್ದಿದ್ದಾರೆ. ಇವಾಗ ಡಾಕ್ಟರ್ ಮೌಮಿತ್ ಅಂತ ಹೆಣ್ಮಗು ಮೇಲೆ ಏನು ಬ್ರೂಟಲ್ ಆಗಿ ಒಂದು ರೇಪು ಮರ್ಡರ್ ಮಾಡಿರ್ತಾರೆ, ಆ ಸಾವಿಗೆ ನ್ಯಾಯ ಸಿಕ್ಕಂಗಾಗಿದೆ. ಇಷ್ಟೇ ಅಲ್ಲ, ಮುಂದೆ ನನಗೆ ಗೊತ್ತಿರೋ ಹಾಗೆ ಮಮತಾ ಬ್ಯಾನರ್ಜಿಗೆ ವೆಸ್ಟ್ ಬೆಂಗಾಲಲ್ಲಿ ಯಾವುದೇ ಉಳಿಗಾಲ ಕೂಡ ಇರೋದಿಲ್ಲ. ಮಮತಾ ಬ್ಯಾನರ್ಜಿ ಕೂಡ ಒಂದು ಹೆಣ್ಣಾಗಿ ಹೆಣ್ಮಕ್ಳನ್ನ ರೇಪ್ ಮಾಡಿ ಬರ್ಬರವಾಗಿ ಹತ್ಯೆ ಮಾಡೋ ಒಂದು ಕಾರ್ಯಕರ್ತರ ಬೆನ್ನಿಗೆ ನಿಂತ್ಕೊಬಾರ್ದಿತ್ತು. ಹಿಂದೂಗಳೆಲ್ಲ ಒಗ್ಗಟ್ಟಾಗಿ 15 ವರ್ಷ ರಾಜ್ಯಭಾರ ಮಾಡಿದ ಮಮತಾ ಬ್ಯಾನರ್ಜಿನ ಕಿತ್ತು ಬಿಸಾಕಲೇಬೇಕು ಅಂತ ಮನಸ್ಸು ಮಾಡಿದ್ದಕ್ಕೆ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಅವರ TMC ಪಕ್ಷನ ಕಿತ್ತು ಬಿಸಾಕಿದ್ದಾರೆ. ಶ್ರೀರಾಮ್ ಅನ್ನೋ ಸ್ಲೋಗನ್ ಯಾವ್ಯಾವ ಹಿಂದೂಗಳು ಹೇಳ್ತಾರೆ ಅವ್ರನ್ನ ವೆಸ್ಟ್ ಬೆಂಗಾಲನ್ನ ಬದುಕಕ್ಕೆ ಬಿಡಲ್ಲ ಅಂತ ಓಪನ್ ಸ್ಟೇಜ್ ಮೇಲೆ ಪ್ರತಿ ಹಿಂದೂಗಳಿಗೂ ಧಮಕಿ ಹಾಕಿದರು. ಹಾಗೂ TMC ಪಕ್ಷದ ಕಾರ್ಯಕರ್ತರು ಪ್ರತಿ ಹಿಂದೂ ಮನೆಗಳಿಗೋಗಿ ನಿಮ್ಮ ಹೆಣ್ಮಕ್ಳನ್ನ, ನಿಮ್ಮ ಗಂಡು ಮಕ್ಕಳನ್ನ ಬದುಕಕ್ಕೆ ನಾವು ಬಿಡಲ್ಲ ಅಂತ ಭಯಪಡಿಸ್ತಾಯಿದ್ರು. ಒಂದು ಹೆಣ್ಣಿನ ದುರಾಸೆಗೆ, ಅಹಂಕಾರಕ್ಕೆ, ದುರಂಕಾರಕ್ಕೆ ಬಲಿಯಾದವರೇ ಈ ವೆಸ್ಟ್ ಬೆಂಗಾಲ್ ಹಿಂದೂಗಳು. ಅವರೆಲ್ಲ ಒಗ್ಗಟ್ಟಾಗಿ ಇವತ್ತು TMC ಪಕ್ಷನ ಓಡಿಸಿದ್ದಾರೆ. ಸೊ ಇನ್ಮೇಲೆ ವೆಸ್ಟ್ ಬೆಂಗಾಲಲ್ಲಿರೋ ಪ್ರತಿ ಹಿಂದೂಗಳ ಜೊತೆ ಶ್ರೀರಾಮ ಇರ್ತಾನೆ ಅಂತ ನಂಗೆ ನಂಬಿಕೆ ಇದೆ. ಜೈ ಶ್ರೀರಾಮ್.